ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಗುರುವಾರ. ಗುರುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಬಂದುಬಿಟ್ಟು ಕೆಲಸಗಳು ಸ್ಟಾರ್ಟ್ ಮಾಡಿದೆ. ಬಂದ ತಕ್ಷಣ ಕಸ ಗುಡಿಸೋದು, ನೀರು ಹಾಕೋದು, ಮಾಮೂಲಿ ಮಾರ್ನಿಂಗ್ ಅನ್ನೋದು ಅದೇ ಥರನೇ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಮ ಗುಂಡನ್ಗೆ ಅಂಗನವಾಡಿ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ. ಏನಿಲ್ಲ ಅಂದರೂ ಕೂಡ 9 ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಗಿರಬೇಕು. 9 ಗಂಟೆಗೆ ಎಲ್ಲ ಸ್ವಲ್ಪ ಊಟ ಮಾಡಿಸ್ಬಿಟ್ಟು 9:30ಗೆ ಹಂಗೆಲ್ಲ ಸ್ನಾನ ಮಾಡಿಸಿ ಅವ್ನು ರೆಡಿಯಾಗಿ ಗೋಳಾಡ್ಕೊಂಡು ಹೋಗೋಷ್ಟೊತ್ತಿಗೆ 10 ಗಂಟೆ ಆಗೇ ಬಿಡುತ್ತೆ. ಹಂಗಾಗಿ ಸ್ವಲ್ಪ ಬೇಗನೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವಾಗ ಬೇಸಿಗೆ ಇರೋದ್ರಿಂದ ಅಷ್ಟೇ ಮನೆ ಕೆಲಸ ಆದಷ್ಟು ಬೆಳಗ್ಗೆನೇ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮಧ್ಯಾಹ್ನ ಅಂತೂ ಅಸಲು ಮನೆ ಒಳಗಿರೋದಕ್ಕೆ ಆಗೋದಿಲ್ಲ. ಹಂಗಾಗಿ ಬೆಳಗ್ಗೆನೇ ಪಟ ಅಂತೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಬಂದುಬಿಟ್ಟು ಗುರುವಾರ, ಹಾಸ್ಪಿಟಲ್ಗೆ ಹೋಗೋ ಕೆಲಸ ಕೂಡ ಇತ್ತು. ಇವತ್ತು ಬಂದುಬಿಟ್ಟು ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಅದು ಏನಾಯ್ತು ಅನ್ನೋದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗಲ್ಲಂತೂ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇವತ್ತು ಗುರುವಾರ ಅಲ್ವಾ. ಜಾಸ್ತಿ ಹಳ್ಳಿ ಕಡೆ ಎಲ್ಲ ಕೂಡ ಗುರುವಾರನೇ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳೆಲ್ಲ ಕೂಡ ನೋಡೋದು. ಹಂಗಾಗಿ ಅದೇ ಥರ ಏನಂತ ಅಂದ್ಕೊಬಿಟ್ಟು ನಾವು ಹೋಗೋಣ ಅಂತ ಹೇಳಿ ಕೂಡ ಫಸ್ಟ್ ಗುಡನ್ನ ಅಂಗನವಾಡಿ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ನಿಧಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಏನಾಯಿತು ಅನ್ನೋದು ಕೂಡ ನೆಕ್ಸ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಬಂದುಬಿಟ್ಟು ಮೊನ್ನೆನೇ ಸಿಸ್ಟರ್ ಕಮೆಂಟ್ ಮಾಡಿದರು, ಅಪ್ಪ ಅಮ್ಮನಿಗೆ ಏನಾಗಿತ್ತು, ಸಿಸ್ಟರ್ ಏನಕ್ಕೆ ತೀರ್ಕೊಂಡ್ರು, ಏನಾದರೂ ಹೆಲ್ತ್ ಪ್ರಾಬ್ಲಮ್ಮ ಏನಂತ ಹೇಳಿಬಿಟ್ಟು ಆ ಕಮೆಂಟ್ಸ್ಗೆ ನಾನು ಆನ್ಸರೇ ಮಾಡಿರಲಿಲ್ಲ. ಅದಕ್ಕೆ ಈ ಚಿಕ್ಕ ವ್ಲಾಗಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ನಾನು ಬಂದಿದ್ದೀನಿ. ಏನಿಲ್ಲ, ಅಪ್ಪ ಅಮ್ಮ ಅಂತಂದರೆ ಅವ್ರನ್ನ ಕಳ್ಕೊಂಡಿರೋಕ್ಕೆ ಗೊತ್ತಿರುತ್ತೆ ನೋವು ಏನಂತ ಹೇಳಿಬಿಟ್ಟು. ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ ಪಾಪ. ಏನಂದರೆ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ. ನಮ್ಮಮ್ಮ ಹಿಂದಿನ ಕಾಲದಿಂದನೂ ಕೂಡ ಅವರಿಗೆ ಸ್ವಲ್ಪ ಭಯ ಜಾಸ್ತಿ. ಮತ್ತು ಇನ್ನೊಂದು ಬಡತನ, ಸಿಕ್ಕಾಪಟ್ಟೆ ಬಡತನ, ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಹಾಗಾಗಿ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ಹೇಳ್ತಾ ಇರಲಿಲ್ಲ ನಮ್ಮಮ್ಮ. ಎಲ್ಲ ಕೂಡ ನಮ್ಮಿಂದ ತುಂಬ ಮುಚ್ಚಿಟ್ಬಿಟ್ರು. ಏನಾದರೂ ಹೇಳಿದ್ರೆ ದುಡ್ಡೆಲ್ಲಿ ಬರುತ್ತೆ, ನನಗೆ ಯಾರು ತೋರಿಸ್ತಾರೆ, ನನ್ನ ಮಕ್ಕಳು ಯಾರು ನೋಡ್ಕೊತಾರೆ, ಹಂಗೆ ಹೆಂಗಂತ ಹೇಳಿಬಿಟ್ಟು ನಮ್ಮಮ್ಮ ಎಲ್ಲ ಕೂಡ ಪ್ರತಿಯೊಂದು ಕೂಡ ನಮ್ಮಿಂದ ಮುಚ್ಚಿಟ್ಬಿಟ್ರು. ನಮ್ಮ ಅಪ್ಪ ಬಂದುಬಿಟ್ಟು ಸ್ವಲ್ಪ ಏನು ಜಾಸ್ತಿನೇ ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ರು. ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಸ್ವಲ್ಪ ಕೂಲಿ ನಾಲಿ ಮಾಡಿಕೊಂಡೇ ಜೀವನ ಮಾಡಬೇಕಿತ್ತು. ನಮಗೆ ಅಂತೂ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಮನೆ ಸಮೇತ ನಮಗಿರಲಿಲ್ಲ ಅವಾಗ. ನಾವೆಲ್ಲ ಗುಡಿಸ್ಲಲ್ಲೇ ಇರ್ತಾಯಿದ್ವಿ. ಹಾಗಾಗಿ ಹೆಂಗೋ ನಮ್ಮಮ್ಮ ಕಷ್ಟಪಟ್ಟು ಕೂಲಿ ಮಾಡಿಬಿಟ್ಟು ನಮ್ಮನ್ನ ಹೆಂಗೋ ಸಾಕೊಂಡು ಬಂದರು. ನಮ್ಮಪ್ಪ ಅಷ್ಟೇ, ನಮ್ಮಪ್ಪ ದುಡಿದಿದ್ದೆಲ್ಲ ಕೂಡ ಫುಲ್ಲು ಕುಡಿಯೋದು ಅದೆಲ್ಲ ಇದು ಮಾಡ್ತಾಯಿದ್ರು. ಮನೆಗಂತ ಏನೂ ಕೂಡ ತಂದು ಕೊಡ್ತಾ ಇರಲಿಲ್ಲ. ನಾವು ಎಷ್ಟು ದೊಡ್ಡರಾಗಿ ನಾವು ಕಾಲೇಜ್ಗೆ ಹೋಗೋ ಏಜಲ್ಲೂ ಕೂಡ ನಮ್ಮಪ್ಪ ಡ್ರಿಂಕ್ಸ್ ಬಿಟ್ಟಿರಲಿಲ್ಲ, ಹಂಗೆ ಕುಡಿತಾಯಿದ್ರು. ಮತ್ತು ಮುಂಚೆಯಿಂದನೂ ಅದೇ ಚಾಳಿ ಅಲ್ವಾ, ಬಿಡೋದಿಲ್ಲ. ಎಷ್ಟು ಜನ ಹೇಳಿ ಎಷ್ಟು ಇದು ಮಾಡಿದ್ರು ಕೂಡ ಅವರು ಬಿಡ್ತಾ ಇರಲಿಲ್ಲ. ಅದಕ್ಕೆ ಒಂದು ಸತಿ ಬಲಿಯಾದ್ರಂತೂ ತುಂಬ ಕಷ್ಟ. ಹಂಗಾಗಿ ಸುಮ್ಮನೆ ಮನೆಯಲ್ಲಿ ಜಗಳ ಅದೆಲ್ಲ ಆಗ್ತಾನೇ ಇತ್ತು ಅವಾಗ. ಹಂಗೆ ನಮ್ಮಮ್ಮ ತುಂಬ ಹುಷಾರಿಲ್ದೇ ನಮ್ಮಿಂದ ಏನು ಹೇಳಿಲ್ಲ. ಬರ್ತಾ ತುಂಬ ಇದಾಯಿತು. ನಾವು ಬಂದುಬಿಟ್ಟು ಹಂಗೆ ಹಿಂಗೂ ಸ್ವಲ್ಪ ಲೋನ್ ಬಂತು ಮನೆ ಕಟ್ಸೋದಕ್ಕೆ. ಆವಾಗ ಚಿಕ್ಕದಾಗಿ ಒಂದು ಮನೆ ಕೂಡ ಕಟ್ಕೊಂಡ್ವಿ. ಅದು ಇವಾಗ ಅಲ್ಲಿ ಚಳ್ಳಕೆರೆಯಲ್ಲಿ ಇದೆ ಅಲ್ವಾ, ಅಂದರೆ ಅಮ್ಮರ ಮನೆ ಅಂತ ತೋರಿಸ್ತಾ ಇದ್ನಲ್ಲ ಮುಂಚೆ ವ್ಲಾಗಲ್ಲೆಲ್ಲ ನಾನು ತೋರಿಸ್ತಾ ಇದ್ನಲ್ವ, ಅಷ್ಟೇ. ನಾನಿರೋ ರೂಮ್ ಅದೆಲ್ಲ ಕೂಡ ಈ ಕಡೆ ನಮ್ಮಮ್ಮ ತೀರೋದ್ಮೇಲೆ ಅದೆಲ್ಲ ಕಟ್ಸಿದ್ದು. ಚಪ್ರ ಅದೆಲ್ಲ ಕೂಡ ನಮ್ಮಪ್ಪ ಇದ್ದಂಗೆ ಅದೆಲ್ಲ ಹಾಕಿದ್ರು. ಅದು ಒಂದು ಚಿಕ್ಕ ಮನೆ ಅಷ್ಟೇ ಇದ್ದಿದ್ದು. ಅದನ್ನು ಹೆಂಗೋ ನಮ್ಮಮ್ಮ ಕಟ್ಸ್ಕೊಂಡು ಕಷ್ಟಪಟ್ಟು ಹೆಂಗೋ ಇದು ಮಾಡಿಕೊಂಡ್ರು. ನಮ್ಮದು ಅಷ್ಟೇ, ನಾನು ಕೂಡ ಕಾಲೇಜ್ಗೆಲ್ಲ ಹೋಗ್ತಾ ಇದ್ದೆ. ಏನಾದರೂ ಒಂದು ಚೆನ್ನಾಗಿ ಓದೋಣ, ಮುಂದೇನಾದರೂ ಒಂದು ಕೆಲಸಕ್ಕೆ ಇದಾಗೋಣ ಅಂತ ಹೇಳ್ಬಿಟ್ಟು ನನ್ನನ್ನು ತುಂಬ ಕಷ್ಟಪಟ್ಟು ಓದಿಸಿದ್ರು. ನಮ್ಮ ಅಣ್ಣನ ಬಂದುಬಿಟ್ಟು ನಮ್ಮ ಅಣ್ಣ SSLC ಅಷ್ಟೇ ಓದಿದ್ದು. ಆಮೇಲೆ ನಮ್ಮ ಅಣ್ಣ ಕೂಡ ನಮ್ಮ ಅಮ್ಮನ ಕಷ್ಟ ನೋಡಲಾರ್ದೆ ಸಾಕು, ಸ್ಟಾಪ್ ಮಾಡ್ತೀನಿ ನಾನು, ಮುಂದಕ್ಕೆ ಓದೋಲ್ಲ, ಪಾಪನ್ನ ಓದಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಜೊತೆ ನಮ್ಮ ಅಣ್ಣ ಕೂಡ ಕೂಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಅವರಿಬ್ಬರು ಅಷ್ಟೇ. ನಮ್ಮ ಅಪ್ಪಂದೇನು ಇದಿರ್ತಿರ್ಲಿಲ್ಲ. ಏನು ಕೂಡ ಹೋಗಿದ್ದು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡೋದು, ಮನೆಗೆ ತಂದು ಹಾಕೋದು ಅದೆಲ್ಲ ಕೂಡ ಏನು ಮಾಡ್ತಾ ಇರಲಿಲ್ಲ. ನಮ್ಮ ಅಪ್ಪನ್ನ ಸುಮ್ಮನೆ ನಾವು ಬಿಟ್ಬಿಟ್ಟಿದ್ವಿ. ಯಾಕೆಂದರೆ ಇಷ್ಟೇ, ಮನುಷ್ಯ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಬಂದರೆ ಊಟ ಮಾಡೋದು, ಮನೇಲೇ ಮಾಮೂಲಿಯಾಗಿ ಇರ್ತಾಯಿದ್ರು, ಯಾವಾಗಲೂ ಇರ್ತಾಯಿದ್ರು, ಚೆನ್ನಾಗೇ ಇರ್ತಾಯಿದ್ವಿ. ಬಟ್ ಡ್ರಿಂಕ್ಸ್ ಮಾಡ್ತಾಯಿದ್ನಲ್ವ, ಹಾಗಾಗಿ ಕೆಲ್ಸಕ್ಕೆ ಹೋಗಿರೋ ದುಡ್ಡು ಸಮೇತ ಕೊಡ್ತಾ ಇರಲಿಲ್ಲ. ಎಲ್ಲ ಕುಡ್ಕೊಂಡು ಅಲ್ಲೇ ಮಜಾ ಮಾಡ್ತಾಯಿದ್ರು. ಹಿಂಗೆ ನಮ್ಮದು ಹೆಂಗೋ ಜೀವನ ಕಳೀತು. ಕಳೆದ್ಮೇಲೆ ನಮ್ಮಮ್ಮ ಮುಚ್ಚಿಟ್ಟಿದ್ದ ವಿಷಯ ಅಂತಂದರೆ, ನಮ್ಮಮ್ಮನಿಗೆ
ಸ್ವಲ್ಪ ಹೊಟ್ಟೆ ನೋವು ಅದಿದೆಯಲ್ಲ ಅವಾಗವಾಗ ಬರ್ತಾಯಿತ್ತು. ಇನ್ನು ಹೇಳೇ ಇಲ್ಲ ಅಸಲು. ಇನ್ನು ಒಂದು ಸತಿ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಬಂದ್ಮೇಲೆ ಎಷ್ಟೊತ್ತಿದ್ರು ಕೂಡ ಗರ್ಭಕೋಶ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರಂತೆ. ಆದರೆ ನಮ್ಮಮ್ಮ ನಮ್ಮ ಹತ್ರ ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ಅವರು ಹಳೆ ಕಾಲ ಅಂದರೆ ಸ್ವಲ್ಪ ಹಿಂದಿನ ಕಾಲದವರಲ್ಲ, ಹಿಂಗೆ ಹಾಸ್ಪಿಟ್ಲು ಆಪ್ರೇಷನ್ನು ಅದು ಇದಂದರೆ ಸಖತ್ತು ಭಯಪಡೋರು. ಏನಾದರೂ ಒಂದು ವ್ಯಾನು ಜೀಪು ಏನಾದರೂ ಬಂದರೂ ಕೂಡ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ರಂತೆ. ಎಲ್ಲಿ ಕರ್ಕೊಂಡೋಗಿ ನಮಗೆ ಆಪ್ರೇಷನ್ ಮಾಡಿಬಿಡ್ತಾರೆ, ಭಯ ಆಗುತ್ತೆ, ಹೊಟ್ಟೆ ಎಲ್ಲ ಕೊಯ್ತಾರೆ ಅಂತ ಏನು ಅವ್ರ ಫೀಲಿಂಗ್ ಏನೋ ಆವಾಗ. ಆ ಥರ ಭಯ ಪಟ್ಬಿಟ್ಟು ನಮ್ಮಮ್ಮ ಎಲ್ಲ ಕೂಡ ನಮ್ಮಿಂದ ಮುಚ್ಚಿಟ್ಬಿಟ್ಟು ಅದು ಫೈನಲ್ ಸ್ಟೇಜಿಗೆ ಬಂದಾಗ ಇನ್ನು ಅದು ಹೊಟ್ಟೆಯಲ್ಲಿ ಕರಳ ಮೇಲೆ ಗಡ್ಡೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ತುಂಬ ಪ್ರಯತ್ನ ಪಟ್ವಿ ನಾವು. ಶಿವಮೊಗ್ಗ ಅದೆಲ್ಲ ಕೂಡ ತೋರಿಸಿದ್ವಿ. ದುರ್ಗ, ಶಿವಮೊಗ್ಗ ಮತ್ತು ಬಳ್ಳಾರಿ, ಯಾರ್ಯಾರು ಎಲ್ಲೆಲ್ಲೇ ಚೆನ್ನಾಗಿ ನೋಡ್ತಾರ ಅಂತ ಹೇಳ್ತೀವೋ ಅಲ್ಲೆಲ್ಲ ಕೂಡ ಹೆಂಗೆ ಕರ್ಕೊಂಡೋಗಿ ತೋರಿಸಿದ್ವಿ. ಆದರೆ ಲಾಸ್ಟ್ ಸ್ಟೇಜಲ್ಲಿ ಇತ್ತಲ್ಲ, ಇನ್ನು ಫುಲ್ಲು ಕರಳ ಮೇಲೆಲ್ಲ ಗಡ್ಡೆ ಆಗಿಬಿಟ್ಟು ಒಂಥರ ಕ್ಯಾನ್ಸರ್ಗೆ ತಿರ್ಕೊಂಡಿರೋ ಥರ ಆಗಿಬಿಡ್ತು. ಇನ್ನು ಆ ಥರ ಸ್ಟೇಜಲ್ಲಿ ಬಂದಾಗ ಇನ್ನು ಫೈನಲ್ ಸ್ಟೇಜ್ ಆಯ್ತದು. ಇನ್ನು ಉಳಿಯೋದಿಲ್ಲ ಅಂತಲೇ ಹೇಳಿದ್ರು. ಇನ್ನು ಏನೂ ಮಾಡೋದಕ್ಕಾಗಲಿಲ್ಲ. ಇನ್ನು ನಮ್ಮ ಹತ್ರ ಕೂಡ ಅಷ್ಟೊಂದು ಏನಿರಲಿಲ್ಲ. ಹಾಗಾಗಿ ನಮ್ಮಮ್ಮ ಏನು ತೀರೋಗಿದ್ದು ತುಂಬ ವರ್ಷಗಳೇನಾಗಿಲ್ಲ. ನಮ್ಮಮ್ಮ ತೀರೋಗಿದ್ದು 2020ರಲ್ಲಿ ತೀರೋಗಿದ್ದು. ಇನ್ನು ಆವಾಗ ನಾನು ಬಂದುಬಿಟ್ಟು ಇನ್ನು ಬೆಂಗಳೂರಲ್ಲಿದ್ದೆ. ನಾನು ಆವಾಗ ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ದೆ. ಇನ್ನು ಗಾರ್ಮೆಂಟ್ಸ್ಗೆ ಹೋಗಿರೋ ದುಡ್ಡೆಲ್ಲ ಸಮೇತ ನಾನು ಹಿಂಗೆ ಮನೆಗೆ ಹಾಕ್ತಾಯಿದ್ದೆ. ಮಂತ್ಲಿ ಬಂದಿರೋ ಪೇಮೆಂಟಲ್ಲಿ ಸ್ವಲ್ಪ ಉಳಿಸ್ಕೊಂಬಿಟ್ಟು ಇನ್ನು ಬಾಡಿಗೆಗೆ ಇದಕ್ಕೂ ಇಟ್ಕೊಂಬಿಟ್ಟು ಇನ್ನು ಮಿಕ್ಕಿರೋ ದುಡ್ಡು ಕೂಡ ಹಂಗೆ ನಮ್ಮ ಅಮ್ಮನಿಗೆ ಕಳಿಸ್ತಾ ಇದ್ದೆ. ಹುಷಾರಾಗಲಿ, ತೋರಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇನ್ನು ನಾನಂತೂ ಆ ಟೈಮಲ್ಲಂತೂ ನಮ್ಮ ಅಮ್ಮನ ಜೊತೆ ಇರೋದಕ್ಕೆ ಆಗಲಿಲ್ಲ. ಅದೇ ನನಗೆ ತುಂಬ ಕಾಡ್ತಾ ಇದೆ ಇವಾಗ. ನಮ್ಮ ಅಮ್ಮನಿಗೆ ಸೀರಿಯಸ್ ಆದರೂ ಕೂಡ ನನ್ನ ಜೊತೆಗಿರೋಕ್ಕಾಗಲಿಲ್ಲಲ್ಲ, ನೋಡ್ಕೊಳ್ಳೋದಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಇನ್ನು ನಮ್ಮ ಅಮ್ಮನ ಬಂದು ನಮ್ಮ ಚಿಕ್ಕಮ್ಮರೇ ನೋಡ್ಕೊಂಡಿದ್ದು. ನಮ್ಮ ಚಿಕ್ಕಮ್ಮರಿದ್ದಾರಲ್ವ, ಅವರೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಂದರೆ ಎಲ್ಲೋದ್ರೂ ಕೂಡ ಹಾಸ್ಪಿಟ್ಲಿಗೆಲ್ಲ ಹೋಗಿ ಎಲ್ಲ ಸುತ್ತಾಡಿಕೊಂಡು ಮತ್ತು ಎಲ್ಲೆಲ್ಲಿ ಹೇಳ್ತಾರೆ ಅದೆಲ್ಲ ಕೂಡ ಕರ್ಕೊಂಡೋಗಿ ಅವ್ರನ್ನ ಅಂದರೆ ಹುಷಾರು ಮಾಡಬೇಕಂತ ಸಖತ್ತು ಪ್ರಯತ್ನ ಪಟ್ಟರು. ಆದರೆ ಆಗಲೇ ಇಲ್ಲ ಅದು. ಇನ್ನು ಅಂತೂ ನಮ್ಮಮ್ಮ ತೀರೋದ್ರು. ಇನ್ನು ತೀರೋಗಿ ಒಂದು ವರ್ಷಕ್ಕೇ ನಮ್ಮಪ್ಪ ಕೂಡ ತೀರೋದ್ರು. ಅಂದರೆ ಏನೇ ಹೇಳಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಅಂದರೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಎಷ್ಟು ಸ್ಟ್ರಾಂಗ್ ಅಲ್ವಾ. ಒಂದು ವೇಳೆ ಗಂಡ ತೀರೋದ್ರೂ ಕೂಡ ಹೆಂಡತಿ ತನ್ನ ಮಕ್ಕಳಿದ್ದಾರೆ, ಮಕ್ಳ ಮುಖನಾದರೂ ನೋಡ್ಕೊಂಡು ಬದುಕೋಣ ಅಂತ ಮನಸ್ಸಾದ್ರೂ ಗಟ್ಟಿ ಮಾಡ್ಕೊತಾರೆ. ಆದರೆ ಕೆಲವು ಗಂಡು ಮಕ್ಕಳು ಆ ಥರ ಅಲ್ಲ. ಹೆಂಡ್ತಿನೇ ಎಲ್ಲ ಅಂತ ಇದಾದಮೇಲೆ ಅವರು ಇಲ್ಲ ಅಂತ ಅಂದಮೇಲೆ ನಮ್ಮ ಅಮ್ಮನ್ನ ಕಳ್ಕೊಂಡು ನಮ್ಮಪ್ಪ ಇರೋದಕ್ಕೆ ಇಷ್ಟಪಡಲಿಲ್ಲ. ಹಂಗಾಗಿ ನಮ್ಮ ಅಮ್ಮನ ಕೊರಗಲ್ಲೇ ನಮ್ಮಮ್ಮ 2020 ಜನವರಿಯಲ್ಲಿ ತೀರೋದ್ರು. ನಮ್ಮಪ್ಪ ಬಂದುಬಿಟ್ಟು 2021 ಫೆಬ್ರವರಿಯಲ್ಲಿ. ನಮ್ಮ ಅಮ್ಮನಿಗೂ ನಮ್ಮ ಅಪ್ಪನಿಗೂ ಒಂದು ವರ್ಷದ ಮೇಲೆ ಒಂದೇ ತಿಂಗಳ ಹೆಚ್ಚು ಕಮ್ಮಿ ಅಷ್ಟೇ. ಆಗಲಿ ನಮ್ಮಮ್ಮ ತೀರೋಗಿ ಒಂದು 6 ತಿಂಗಳು ಅಷ್ಟೊತ್ತಿಗೆ ನಮ್ಮಪ್ಪ ಫುಲ್ಲು ಅಂದರೆ ತಲೆ ಕೆಡಿಸ್ಕೊಂಡ್ಬಿಟ್ಟು ನಮ್ಮಮ್ಮನ ನೆನಪಲ್ಲಿ ಸರಿಯಾಗಿ ಏನು ಕೂಡ ಊಟ ಮಾಡದಿದ್ದಂಗೆ, ಏನು ಇದು ಮಾಡದಿದ್ದಂಗೆ, ಸ್ವಲ್ಪ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಆಗಿ ತುಂಬ ಅವ್ರು ಕೂಡ ಅಷ್ಟೇ ತುಂಬ ನರಕ ಅನುಭವಿಸ್ಬಿಟ್ರು. ನಮ್ಮಮ್ಮ ಅಷ್ಟು ನಮ್ಮಪ್ಪ ಅನುಭವಿಸ್ಲಿಲ್ಲ. ನಮ್ಮಮ್ಮ ಅಂತೂ ಪ್ರಾಣ ಹೋಗೋ ಇದಕ್ಕೆ ಎಷ್ಟು ನರಕ ಅನುಭವಿಸ್ಬಿಟ್ರು ಅಂದರೆ ಆ ನರಕ ಯಾರಿಗೂ ಕೂಡ ಬೇಡ, ಅಷ್ಟು ನರಕ ಅನುಭವಿಸ್ಬಿಟ್ಟು ನಮ್ಮಮ್ಮ ಪ್ರಾಣ ಬಿಟ್ಟರು. ನಮ್ಮಪ್ಪ ಜಸ್ಟ್ ಒಂದು ವಾರನೇ ಹಾಸಿಗೆ ಹಿಡಿದ್ಬಿಟ್ಟು ಇನ್ನು ಒಂದು ವಾರದಲ್ಲೇ ನಮ್ಮಪ್ಪ ತೀರೋದ್ರು. ಇನ್ನು ನನ್ನ ಮದುವೆಯಲ್ಲಿ ನಮ್ಮಮ್ಮ ಇರಲಿಲ್ಲ. ಇನ್ನು ನಮ್ಮ ಅಪ್ಪಾಜಿ ಇದ್ದರು. ನಮ್ಮ ಅಪ್ಪಾಜಿ ಇದ್ದರೂ ಕೂಡ ನಮ್ಮ ಮದುವೆಗೆ ಬರೋಕ್ಕಾಗಲಿಲ್ಲ. ಆಗಲೇ ಅವ್ರಿಗೆ ಎಲ್ಲೂ ಕೂಡ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ, ಏನೂ ಇದಿಲ್ಲ. ಹಾಗಾಗಿ ನಮ್ಮಪ್ಪ ಬರೋದಕ್ಕೂ ಕೂಡ ಆಗಲಿಲ್ಲ. ಏನೋ ಖುಷಿ, ಹೆಂಗೋ ಮದುವೆ ಆಯಿತು, ಚೆನ್ನಾಗಿರ್ತಾಳೆ ಅಂತೇಳ್ಬಿಟ್ಟು ನಮಗೂ ಅಷ್ಟೇ ಹೆಂಗೋ ನಮ್ಮಪ್ಪ ಆದರೂ ಇದ್ದಾರಲ್ಲ ಅಂತೇಳ್ಬಿಟ್ಟು ತುಂಬ ಆಸೆಯಿಂದ ಕೂಡ ಇದ್ವಿ. ಅಂದರೆ ನಮ್ಮಮ್ಮ ಅಂತೂ ಇಲ್ಲ, ನಮ್ಮಪ್ಪ ಎಂಥವರೇ ಆಗಲಿ ಅಪ್ಪ ಅಲ್ವಾ, ಅಪ್ಪನ ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ತುಂಬ ಆಸೆ ಇದ್ವಿ. ಆದರೆ ಇನ್ನು ನಮ್ಮದು ಡಿಸೆಂಬರಲ್ಲಿ ಮದುವೆ ಆಯಿತು. ಇನ್ನು ಜನವರಿ ಅಷ್ಟೇ ಇದ್ದಿದ್ದು ನಮ್ಮಪ್ಪ ಒಂದೇ ತಿಂಗಳು. ಮತ್ತು ಫೆಬ್ರವರಿ ಎಲ್ಲ ನಮ್ಮ ಅಪ್ಪ ಕೂಡ ತೀರ್ಕೊಂಡ್ರು ಅಷ್ಟೇ. ತುಂಬ ಬೇಜಾರಾಗುತ್ತೆ. ಸಾರಿ ಫ್ರೆಂಡ್ಸ್, ಅವ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನನಗೆ ಅಸಲು ಆಗ್ತಾಯಿಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಇನ್ನು ಗ್ಯಾಪ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಸಮಾಧಾನ ಮಾಡಿಕೊಂಡು. ಇಷ್ಟೇ, ನಮ್ಮಮ್ಮ ತೀರೋಗಿ 1 ವರ್ಷಕ್ಕೆ ನಮ್ಮಪ್ಪ ತೀರೋದ್ರು. ನಿಜವಾಗ್ಲೂ ಗಂಡ ಹೆಂಡತಿ ಸಂಬಂಧ ಅನ್ನೋದು ಎಷ್ಟು ಅಂತ ನಮಗೆ ನಮ್ಮಪ್ಪ ಅಮ್ಮನ ನೋಡಿದಾಗ ಗೊತ್ತಾಗಿದ್ದು. ನಮ್ಮಪ್ಪ ಇದ್ದಾಗಂತೂ ಎಷ್ಟು ಕುಡಿದು ನಮ್ಮಮ್ಮನಿಗೆ ಎಷ್ಟು ಟಾರ್ಚರ್ ಮಾಡಿ ತುಂಬ ಹಿಂಸೆ ಮಾಡೋರು. ಆದರೆ ನಮ್ಮಮ್ಮ ಬಿಟ್ಕೊಡ್ತಾ ಇರಲಿಲ್ಲ ನಮ್ಮ ಅಪ್ಪನ. ನಮ್ಮಪ್ಪನೂ ಅಷ್ಟೇ, ನಮ್ಮಮ್ಮ ತೀರೋಗಿ 1 ವರ್ಷಕ್ಕೆ ಅವರು ಚಿಂತೆಯಲ್ಲೇ ಕೊರಗಲ್ಲೇ ನಮ್ಮಪ್ಪ ತೀರೋದ್ರು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮಸ್ತು ಇದೆ, ಬಟ್ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಹೇಳಿ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮಮ್ಮ ಹುಷಾರಿಲ್ಲದೆ
ತೀರೋದ್ರು. ಇನ್ನು ನಮ್ಮ ಅಮ್ಮನ ಕೊರಗಲ್ಲಿ ನಮ್ಮ ಅಪ್ಪನೂ ಅಷ್ಟೇ ಆರೋಗ್ಯ ಕೆಡಿಸ್ಕೊಂಡು ನಮ್ಮ ಅಪ್ಪ ಕೂಡ ತೀರೋದ್ರು. ಇದೇನೆ ಯಾರು ಹೆಣ್ಮಕ್ಳಿಗೂ ಕೂಡ ಈ ಕಷ್ಟ ಬೇಡ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗ್ರಲ್ಲಿ. ಅಲ್ಲಿವರೆಗೂ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಸಿಗೋಣ.